ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಜಿಯೋಜಿಬ್ರಾದ ಕೆಲವೊಂದಿಷ್ಟು ಬೇಸಿಕ್ ಟೂಲ್ಸ್ಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ತುಂಬ ಜನರ ಶಿಕ್ಷಕರ ಒಂದು ಕೋರಿಕೆಯಾಗಿತ್ತು, ನಮಗೆ ಈ ಟೂಲ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಹೇಳಿ. ಸೊ ಪ್ರಮುಖ ಟೂಲ್ಸ್ಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಟೂಲ್ನ ಪರಿಚಯ ಟೆಕ್ಸ್ಟ್ ಪಿನ್ ಮತ್ತು ಆಬ್ಜೆಕ್ಟ್ ಅನ್ನು ಫಿಕ್ಸ್ ಮಾಡೋದು, ಅಂದರೆ ಫಿಕ್ಸ್ ಆಬ್ಜೆಕ್ಟ್ ಮಾಡೋದು. ಏನಿದು ಟೆಕ್ಸ್ಟ್ ಪೆನ್ ಮತ್ತು ಆಬ್ಜೆಕ್ಟ್ ಫಿಕ್ಸ್ ಅಥವಾ ಫಿಕ್ಸ್ ಆಬ್ಜೆಕ್ಟ್ ಮಾಡೋದು ಅಂತ. ಇವಾಗ ಇಲ್ಲಿ ನೋಡಿ, ನಾನು ಇವತ್ತಿನ ಒಂದು ಅವಧಿಯ ಹೆಡ್ಡಿಂಗನ್ನು ಬರೆದಿದ್ದೀನಿ, ಜೊತೆಗೆ ನನ್ನ ಹೆಸರನ್ನು ಬರೆದಿದ್ದೀನಿ. ಇವಾಗ ನಾನು ಈ ಒಂದು ಸ್ಕ್ರೀನನ್ನು ಮೂವ್ ಮಾಡ್ತಾ ಇದ್ದೀನಿ. ಆ ಸ್ಕ್ರೀನ್ ಮೂವ್ ಮಾಡೋದ್ರ ಜೊತೆಗೆ ಆ ಹೆಸರು ಆಗಿರಬಹುದು ಅಥವಾ ಹೆಡ್ಡಿಂಗ್ ಆಗಿರ್ಬೋದು, ಏನಾಗ್ತಾ ಇದೆ ಅವುಗಳು ಕೂಡ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ನಿಖರವಾಗಿ ಅಕಸ್ಮಾತ್ ನೀವು ತುಂಬ ಸರಿದ್ಬಿಟ್ರೆ ಏನು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾದರೆ ಇದನ್ನು ಫಿಕ್ಸ್ ಮಾಡಬೇಕು ಅಂದರೆ ನಾವು ಅದನ್ನು ಟೆಕ್ಸ್ಟ್ ಪಿನ್ ಅಂತ ಕರಿತೀವಿ. ಅಂದರೆ ಇದನ್ನ ಹೆಡ್ಡಿಂಗು ಇಲ್ಲೇ ಫಿಕ್ಸ್ ಮಾಡಬೇಕಾಗಿದೆ. ಹಾಗಿದ್ರೆ ಅದನ್ನು ನಾವು ಪಿನ್ ಮತ್ತು ಫಿಕ್ಸ್ ಮಾಡಬೇಕಾಗತ್ತೆ. ಹಾಗಿದ್ರೆ ಪಿನ್ ಆ್ಯಂಡ್ ಫಿಕ್ಸನ್ನು ಹೇಗೆ ಮಾಡಬೇಕು ನೋಡೋಣ. ಸೊ ಇದ್ರ ಮೇಲೆ ಏನು ಮಾಡಿ, ರೈಟ್ ಕ್ಲಿಕ್ ಮಾಡಿ ಫಿಕ್ಸ್ ಆಬ್ಜೆಕ್ಟ್ ಮಾಡಿ. ಫಿಕ್ಸ್ ಆಬ್ಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡೋಣ. ಇವಾಗ ನೋಡ್ರಿ, ಫಿಕ್ಸ್ ಆಬ್ಜೆಕ್ಟ್ ಮಾಡಿದ್ರೂ ಕೂಡ ಅದು ಅದೇ ಜಾಗದಲ್ಲಿ ಮಾತ್ರ ಫಿಕ್ಸ್ ಆಗಿದೆ ಹೊರತು ಮತ್ತೆ ಸ್ಕ್ರೀನ್ ಜೊತೆ ಮೂವ್ ಆಗ್ತಾ ಇದೆ. ಹಾಗಾದರೆ ಇವಾಗ ನಾನು ಇದನ್ನು ಅಬ್ಸಲ್ಯೂಟ್ ಪೊಸಿಷನ್ ಆನ್ ಸ್ಕ್ರೀನ್ ಪಿನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಫಿಕ್ಸ್ ಆಬ್ಜೆಕ್ಟ್ ಮಾಡಿದೆ, ನಂತರ ಒಂದು ಈ ಪ್ಲೇಸಲ್ಲಿ ಅದನ್ನು ನಾನು ಪಿನ್ ಮಾಡಿದೆ. ಇವಾಗ ನೋಡಿ, ನನ್ನ ಹೆಸರನ್ನ ನಾನು ಏನೂ ಮಾಡಿಲ್ಲ, ಹೀಗಾಗಿ ಹೆಸರು ಕೂಡ ಮೂವ್ ಆಗ್ತಾ ಇದೆ, ಬಟ್ ನನ್ನ ಹೆಡ್ಡಿಂಗು ಮೂವ್ ಆಗ್ತಾ ಇಲ್ಲ. ಸೊ ನಾನು ಫಸ್ಟಿಗೆ ಏನು ಮಾಡಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೈಟ್ ಕ್ಲಿಕ್ಕು, ಫಸ್ಟು ಆಬ್ಜೆಕ್ಟನ್ನು ಫಿಕ್ಸ್ ಮಾಡಿ, ನಂತರ ಅದನ್ನು ನಾನು ಏನು ಮಾಡಿದೆ, ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಅದನ್ನು ನಾನು ಪಿನ್ ಮಾಡಿದ್ದೀನಿ. ಇಲ್ಲಿ ಪಿನ್ನಿನ ಚಿತ್ರವನ್ನು ನೀವು ಕಾಣ್ಬೋದು. ಅಂದರೆ ಫಿಕ್ಸ್ ಮಾಡೋದು ಅಂದರೆ ಅದನ್ನು ಲಾಕ್ ಮಾಡೋದು ಆ ಸ್ಥಳದಲ್ಲಿ, ನಂತರ ಅದನ್ನು ಪಿನ್ ಮಾಡೋದು. ಓಕೆ, ಈಗ ನನ್ನ ಹೆಸರನ್ನು ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ಕು, ಫಿಕ್ಸ್ ಆಬ್ಜೆಕ್ಟು, ರೈಟ್ ಕ್ಲಿಕ್ಕು, ಅಬ್ಸಲ್ಯೂಟ್ ಪೊಸಿಷನ್ ಆನ್ ದ ಸ್ಕ್ರೀನ್. ಸೊ ಇಲ್ಲೇನೇ ಇರಬೇಕಿದು ಸ್ಕ್ರೀನಲ್ಲಿ, ಮತ್ತೆಲ್ಲೂ ಹೋಗೋ ಹಾಗಿಲ್ಲ, ಸ್ಕ್ರೀನ್ ಜೊತೆ ಹೋಗೋ ಹಾಗಿಲ್ಲ. ಸೊ ಇವಾಗ ನೋಡಿ, ನಾನು ಮೂವ್ ಮಾಡಿದ್ರೂ ಕೂಡ ನನ್ನ ಹೆಸರು ಮತ್ತು ಒಂದು ಹೆಡ್ಡಿಂಗು ಅಲ್ಲೇ ಫಿಕ್ಸ್ ಆಗಿ ಉಳ್ಕೊಂಡಿದೆ. ಸೊ ಯಾವ ಜಾಗವನ್ನು ನಾನು ಅದಕ್ಕೆ ಕೊಟ್ಟಿದ್ನೋ ಅದೇ ಜಾಗದಲ್ಲಿ ಅದು ಇದೆ. ಓಕೆ, ಹಾಗಾದರೆ ಇದ್ರ ಒಂದು ಅನ್ವಯವನ್ನು ಇವಾಗ ನಾವು ನೋಡೋಣ. ಇನ್ ಕೇಸ್ ನಾನೊಂದು ಸರಳ ರೇಖೆಯನ್ನು ಒಂದು ರೇಖಾಖಂಡವನ್ನು ತಗೊಳ್ತೀನಿ. ಸೊ ಲೆಟ್ ಎ ಬಿ ಅ ಲೈನ್ ಸೆಗ್ಮೆಂಟ್. ಓಕೆ, ಇದರ ಒಂದು ಮಧ್ಯಬಿಂದುವನ್ನು ನಾನು ಕಂಡುಹಿಡಿತಾ ಇದ್ದೀನಿ. ಸೊ ಮಧ್ಯಬಿಂದುವಿಗೆ ಇಲ್ಲಿ ಹೋಗೋಣ. 3 ಚುಕ್ಕೆಗಳು, ಮಿಡ್ ಪಾಯಿಂಟ್ ಆರ್ ಸೆಂಟರ್. ಸೊ ಮಿಡ್ ಪಾಯಿಂಟ್ ಎ ಮತ್ತು ಬಿಯ ಮಿಡ್ ಪಾಯಿಂಟ್ ಬೇಕಾಗಿದೆ. ಸೊ ಸಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಆದರೆ ಇವಾಗ ನಾನು ಅದಕ್ಕೊಂದು ಹೆಸರು ಕೊಡಬೇಕಾಗಿದೆ. ಸೊ ನಾನು ಏನಂತ ಕೊಡ್ತೀನಿ, ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕೊಡ್ತೀನಿ. ಸೊ ಟೆಕ್ಸ್ಟ್ನ ಸಹಾಯದಿಂದ ನಾನು ಜಸ್ಟ್ ಎಮ್ ಪಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಡ್ ಪಾಯಿಂಟು ಎಮ್ ಪಿ. ಓಕೆ, ಸೊ ಇದನ್ನು ನಾನಿಲ್ಲಿ ಇದ್ರ ಜೊತೆನೇ ಇರಬೇಕು. ಇದ್ರ ಜೊತೆ ಇರಬೇಕು ಅಂತಂದರೆ ನಾನು ಅದನ್ನೇನು ಮಾಡ್ತಾ ಇದ್ದೀನಪ್ಪ ಅಂದರೆ, ಓಕೆ, ಸೊ ಇವಾಗ ನಾನು ಎಲ್ಲಿ ಬೇಕಾದರೂ ನಾನು ಮೂವ್ ಮಾಡ್ಬೋದು ಇದನ್ನು. ಇಲ್ಲಿ ನಾನು ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗ್ತೀನಿ. ಆಬ್ಜೆಕ್ಟ್ ಪ್ರಾಪರ್ಟೀಸಲ್ಲಿ ಪೊಸಿಷನ್ ಇಲ್ಲಿ ನೀವು ಫಿಕ್ಸ್ ಮಾಡಿದ್ರಿ, ಆದರೆ ಇದನ್ನು ನಾನು ಸ್ಕ್ರೀನ್ ಮೂವ್ ಮಾಡಿದಾಗ ಇದ್ರ ಜಾಗ ಇಲ್ಲಿ ಮಾತ್ರ ಫಿಕ್ಸ್ ಅಂದಾಗ ನಾನು ಪಿನ್ ಮಾಡಿದೆ ಮತ್ತು ಲಾಕ್ ಮಾಡಿದೆ. ಇವಾಗ ಲೈನನ್ನು ನಾನು ಮೂವ್ ಮಾಡ್ತಾ ಇದ್ದೀನಿ. ಈ ಲೈನಿನ ಜೊತೆ ಈ ಮಿಡ್ ಪಾಯಿಂಟ್ ಹೆಸರು ಕೂಡ ಬರಬೇಕು ಅಂದಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಟಾರ್ಟಿಂಗ್ ಪಾಯಿಂಟ್ ಏನದರದು ಸಿ. ಓಕೆ, ಸೊ ಇಟ್ ಇಸ್ ಫಿಕ್ಸ್ಡ್ ವಿತ್ ಸಿ. ಓಕೆ, ಸೊ ನಾವು ಲೆಟ್ ಅಸ್ ಚೆಕ್. ಸ್ವಲ್ಪ ನಾನು ಮೇಲಿಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಈಗ ನಾನು ಲೈನ್ ಮೂವ್ ಮಾಡಿದ್ರೆ ಆ ಲೈನಿನ ಜೊತೆ ಅದು ಕೂಡ ಮೂವ್ ಆಗ್ತಾ ಇರುತ್ತೆ. ನೋಡಿ, ಮಿಡ್ ಪಾಯಿಂಟ್. ಓಕೆ, ಸೊ ಈ ಲೈನಿನ ಜೊತೆ ಆ ಒಂದು ಮಿಡ್ ಪಾಯಿಂಟು ಕೂಡ ಮೂವ್ ಆಗ್ತಾ ಇದೆ. ಇಟ್ ವೋಂಟ್ ಚೇಂಜ್ ಇಟ್ಸ್ ಪೊಸಿಷನ್ ಬಿಕಾಸ್ ಐ ಹ್ಯಾವ್ ಅಸೈನ್ಡ್ ಇಟ್ಸ್ ಪೊಸಿಷನ್ ವಿತ್ ಸಿ. ಹೀಗೆ ನೀವು ಈಗ ಸರ್ಕಲನ್ನು ನೀವು ಹೆಸರಿಸಬೇಕಾದ್ರೆ ಸೆಂಟರ್, ಡಯಾಗ್ನಲ್, ರೇಡಿಯಸ್ ಅಲ್ಲಿಯೂ ಕೂಡ ಈ ಒಂದು ಪೊಸಿಷನನ್ನು ನೀವು ಫಿಕ್ಸ್ ಮಾಡ್ಬೋದು. ಸೊ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ.
ಪಾಲಿಗಾನ್ಸ್ಗೆ ನಾನು ಪಾಲಿಗಾನ್ಸ್ನ ಸಹಾಯದಿಂದ ನಿಮಗೊಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪಾಲಿಗಾನನ್ನು ಮಾಡಬೇಕು ಅಂದರೆ ನನಗೊಂದು ಸ್ಲೈಡರ್ ತೊಗೊಳ್ತಾ ಇದ್ದೀನಿ. ಸೊ ಸ್ಲೈಡರ್ ಐ ವಿಲ್ ನೇಮ್ ಇಟ್ ಆ್ಯಸ್ ಎ. ಓಕೆ, ಸೊ ಪಾಲಿಗಾನ್ ಮಿನಿಮಮ್ 3 ಪಾಯಿಂಟ್ಸಿಂದ ಸ್ಟಾರ್ಟ್ ಆಗುತ್ತೆ. 3 ಆ್ಯಂಡ್ ಐ ವಿಲ್ ಟೇಕ್ ಓನ್ಲಿ ಅಪ್ ಟು 6 ಹೆಕ್ಸೆಗಾನ್ ವರೆಗೂ ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. increment should always be 1 because number of sides increase by 1. Okay, next regular polygon, I will choose a base. So this is the base. Here name of the slider is A. Okay, so 3. ಇವಾಗ ನೋಡಿ ನಾನು ಸ್ಲೈಡರ್ ಮೂವ್ ಮಾಡಿದ ಹಾಗೆ ಪಾಲಿಗಾನ್ ಶೇಪ್ಸು ಹೋಗುತ್ತೆ. ಆದರೆ ಇವಾಗ ಮಕ್ಕಳಿಗೆ ಇದು ಯಾವ ಶೇಪು ಈ ಪರಿಚಯ ಮಾಡ್ತಾ ಇದ್ದೀರಾ, ಮಕ್ಕಳಿಗೇನು ಗೊತ್ತಿಲ್ಲ. ಸೊ ಈ ಶೇಪಿನ ಹೆಸರೇನು ಅಂದಾಗ ಆ ಶೇಪ್ಗಳು ಬಂದಾಗ ಹೆಸರುಗಳು ಅಲ್ಲಿ ಡಿಸ್ಪ್ಲೇ ಆದರೆ ಇನ್ನೂ ಆಕರ್ಷಣೀಯವಾಗಿರುತ್ತೆ. ಹಾಗಾದರೆ ಯಾವ ರೀತಿ ಮಾಡಬೇಕು ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಟೆಕ್ಸ್ಟ್ನ ಸಹಾಯದಿಂದ ಅವುಗಳ ಹೆಸರುಗಳನ್ನು ಬರೀತಾ ಇದ್ದೀನಿ. ಟ್ರಯಾಂಗಲ್, ಓಕೆ, ನೆಕ್ಸ್ಟ್ ಸ್ಕ್ವೇರ್, ಪೆಂಟಗಾನ್, ಹೆಕ್ಸಾಗಾನ್. ಓಕೆ, ಸೊ ಈ ಹೆಸರುಗಳನ್ನು ಇವಾಗ ನಾವು ಆಕೃತಿಗಳೊಂದಿಗೆ ಜೋಡಿಸಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಆಕೃತಿಗಳೊಂದಿಗೆ ಈ ಹೆಸರುಗಳನ್ನು ಜೋಡಿಸಬೇಕಾಗಿರೋ ಕಾರಣ ಈ ಆಕೃತಿಗಳು ಈ ಸ್ಲೈಡರ್ ಮೇಲೆ ಅವಲಂಬಿತವಾಗಿವೆ. ಜೊತೆಗೆ ಒಂದಕ್ಕಿಂತ ಹೆಚ್ಚು ಹೆಸರುಗಳಿರೋದ್ರಿಂದ ನಾವಿಲ್ಲಿ ಅಡ್ವಾನ್ಸ್ಡ್ ಟೂಲನ್ನು ಬಳಕೆ ಮಾಡಬೇಕಾಗತ್ತೆ. ಟ್ರಯಾಂಗಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇರುತ್ತೆ. ಪೊಸಿಷನ್ ಅಂದರೆ ಒಂದೇ ಪರ್ಟಿಕ್ಯುಲರ್ ಹೆಸರು ಇದ್ದಾಗ ಮಾತ್ರ ನಾವು ಪೊಸಿಷನಿಗೆ ಪ್ಲೇಸ್ ಮಾಡ್ತೀವಿ. ಇವಾಗ ಅಡ್ವಾನ್ಸ್ಡ್ ಟೂಲನ್ನು ಬಳಕೆ ಮಾಡ್ತಾ ಇದ್ದೀವಿ. ಸ್ಲೈಡರ್ನ ಹೆಸರು ಎ ಆಗಿರೋದ್ರಿಂದ ಎ ಇಸ್ ಈಕ್ವಲ್ ಟು 3 ಎಂಟರ್ ಅಂತ ಕೊಡ್ತೀನಿ. ಇದು ಹೈಡ್ ಆಗಲ್ಲ, ಕಾರಣ ಚಿತ್ರ ಇಲ್ಲೇ ಇದೆ. ಸ್ಕ್ವೇರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಸ್ಕ್ವೇರ್ ಎ ಶುಡ್ ಬಿ 4 ಸ್ಕ್ವೇರ್. ಇಲ್ಲಿ ಕಂಡೀಷನ್ ಎ ಇಸ್ ಈಕ್ವಲ್ ಟು 4 ಎಂಟರ್. ನೆಕ್ಸ್ಟ್ ಪೆಂಟಗಾನ್, ಎ ಇಸ್ ಈಕ್ವಲ್ ಟು 5, ಎ ಇಸ್ ಈಕ್ವಲ್ ಟು 5 ಎಂಟರ್. ನೆಕ್ಸ್ಟ್ ಹೆಕ್ಸಾಗಾನ್, ಎ ಇಸ್ ಈಕ್ವಲ್ ಟು 6, a is equal to 6 enter. Okay, so we have finished this work of assigning. next ಇವಾಗ ನಾನು ಸ್ಲೈಡರನ್ನು ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ A3 ಇದ್ದಾಗ ಟ್ರಯಾಂಗಲ್, A4 ಇದ್ದಾಗ ಸ್ಕ್ವೇರ್, 5 ಪೆಂಟಗಾನ್, 6 ಹೆಕ್ಸಾಗಾನ್. ಸೊ ನಾನೇನು ಮಾಡ್ತೀನಿ, ಈ ಚಿತ್ರದೊಂದಿಗೆ ಹೆಸರು ಬರಬೇಕು ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಕ್ವೇರ್ ಕೂಡ ಇಲ್ಲೇ ನನ್ನ ಡಿಸ್ಪ್ಲೇ ಆಗಬೇಕು. ಸೊ ಡ್ರ್ಯಾಗ್ ಡ್ರಾಪ್ ಮಾಡಿ ಅದನ್ನು ಫಿಕ್ಸ್ ಮಾಡಿದೆ. ಹಾಗೆಯೇ 5 ಡ್ರ್ಯಾಗ್ ಡ್ರಾಪ್ ಫಿಕ್ಸ್, ನಂತರ 6. ಸೊ ನಿಮ್ಗೆ ಎಲ್ಲಿ ಬೇಕೋ ಆ ಟೆಕ್ಸ್ಟ್ಗಳನ್ನು ಕೂಡ ನೀವು ಎಡಿಟ್ ಮಾಡ್ಬೋದು, ಕಲರ್ಫುಲ್ಲಾಗಿ ಮಾಡ್ಬೋದು, ಇನ್ನು ನೀಟಾಗಿ ಡಿಸ್ಪ್ಲೇ ಮಾಡ್ಬೋದು. ನಾನು ನಿಮಗೆ ಬೇಸಿಕ್ಸ್ಗಳನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಸ್ಲೈಡನ್ನು ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 3 4 5 6. ಓಕೆ, ಇದನ್ನು ನೀವು ಅನಿಮೇಷನ್ ಕೂಡ ಇಲ್ಲಿ ಕೊಡಬಹುದು. ರೈಟ್ ಕ್ಲಿಕ್ ಮಾಡಿ ಅನಿಮೇಷನ್ ಆನ್ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ಚಿತ್ರಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ ನೀವೇನಾದರೂ ಅದನ್ನು ಪಾಸ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ ಇರುತ್ತೆ, ಇದ್ರ ಮೇಲೆ ನೀವು ಪಾಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಆಗೋಯ್ತು. ಮತ್ತೆ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಅನಿಮೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಲರ್ನಿಂಗ್. ಥ್ಯಾಂಕ್ ಯು.